ಹಲೋ ಎವ್ರಿವನ್. 42ನೇ ಪ್ರಶ್ನೆಯನ್ನು ನೋಡೋಣ. ಪಿ ಆಫ್ ಎಕ್ಸ್ ಸಮ 4x² ಮೈನಸ್ 4x ಮೈನಸ್ 3 ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಸೊ ಕೊಟ್ಟಿರುವಂತಹ ಸಮೀಕರಣ ಅಥವಾ ಬಹುಪದೋಕ್ತಿಯನ್ನು ನಾವು ಆದರ್ಶ ರೂಪದ ಜೊತೆ ಹೋಲಿಕೆ ಮಾಡಿ. ಇವಾಗಿದು ಆದರ್ಶ ರೂಪದಲ್ಲೇ ಇದೆ, ಘಾತಗಳ ಇಳಿಕೆ ಕ್ರಮದಲ್ಲಿದೆ. ಹಾಗೆ ಆದರ್ಶ ರೂಪದ ಜೊತೆಗೆ ಹೋಲಿಸಿದಾಗ ನಮಗೆ ಎ ಬಿ ಸಿಗಳ ಬೆಲೆಯೂ ಕೂಡ ಗೊತ್ತಾಗತ್ತೆ. ಎ ಬೆಲೆ 4, ಬಿ ಬೆಲೆ -4 ಹಾಗೆ ಸಿ ಯ ಬೆಲೆ -3. ಸೊ ನಾವಿಲ್ಲಿ ಮಧ್ಯಪದ ವಿಭಜನೆ ಮಾಡೋ ಮೂಲಕ ಶೂನ್ಯತೆಯನ್ನ ಕಂಡುಹಿಡಿಬಹುದು. ಅಥವಾ ಈ ಎಕ್ಸ್ಗೆ ಒಂದೊಂದು ಬೆಲೆಯನ್ನ ಹಾಕ್ತಾ ನಾವು ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲಿ, ಅಂದ್ರೆ ನಾವು ಒಂದೊಂದು ಬೆಲೆಯನ್ನ ಆದೇಶಿಸಿ ನೋಡ್ತಾ ಹೋಗೋದು. 0 ಬಂದ್ರೆ ಅದನ್ನ ಶೂನ್ಯತೆ ಅಂತ ತಗೊಳ್ಬಹುದು. ಆದ್ರೆ ಅದು ಟೈಮ್ ಜಾಸ್ತಿ ತಗೊಳ್ಳೋದಕ್ಕೆ ಮಧ್ಯಪದ ವಿಭಜನೆಯನ್ನ ನಾವು ಸುಲಭವಾಗಿ ಮಾಡ್ಕೋಬಹುದು. ಮಧ್ಯಪದ ವಿಭಜನೆ ಮಾಡುವಾಗ ನಾವು 2 ಸಂಖ್ಯೆಗಳನ್ನ ಆಯ್ಕೆ ಮಾಡಬೇಕು. ಪಿ ಕ್ಯೂ ಅಂತ ಅನ್ಕೊಂಡ್ರೆ ಅವು ಎರಡರ ಮೊತ್ತ ಯಾವಾಗ್ಲೂ ಬಿ ಗೆ ಸಮವಾಗಿರ್ಬೇಕು. ಹಾಗೆ ಅವೆರಡರ ಗುಣಲಬ್ಧ ಎ ಮತ್ತೆ ಸಿ ಗಳ ಗುಣಲಬ್ಧಕ್ಕೆ ಸಮವಾಗಿರೋ ರೀತಿ ನಾವು ಪಿ ಮತ್ತೆ ಕ್ಯೂ ಗಳನ್ನ ಆಯ್ಕೆ ಮಾಡ್ಕೋಬೇಕು. ಈಗ ಇಲ್ಲಿ ಬಿ ಬೆಲೆ -4, ಹಾಗೆ ಎ ಸಿ ಎ 4 ಇದೆ, ಹಾಗೆ ಸಿ -3 ಇದೆ. ಸೊ 4 ಗುಣಿಸು -3 ಅಂದ್ರೆ -12 ಸಿಗತ್ತೆ ನಮ್ಗೆ. ಈ ರೀತಿಯಾಗಿ ನಮ್ಗೆ ಮೊತ್ತ -4 ಬರಬೇಕು, ಹಾಗೆ ಗುಣಲಬ್ಧ -12 ಬರೋ ರೀತಿಯಲ್ಲಿ ನಾವು ನಂಬರ್ಗಳನ್ನ ಪಿ ಮತ್ತೆ ಕ್ಯೂ ನಂಬರ್ಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಈಗ 1 ಗುಣಿಸು 12 ನಮ್ಗೆ 12 ಸಿಗತ್ತೆ. ಆದ್ರೆ 1 + 12 ಅಥವಾ 1 - 12 ಏನೇ ಮಾಡಿದ್ರು ನಮ್ಗೆ -4 ಸಿಗೋದಿಲ್ಲ. ಹಾಗಾಗಿ ಇವೆರಡು ನಮ್ಮ ಸಂಖ್ಯೆಗಳ ಅಲ್ಲ. ಇನ್ನು ನೆಕ್ಸ್ಟ್ ಇರೋದು 2. 2 6 12, ಹಾಗೆ 2 ಮತ್ತೆ 6 ಕೂಡಿಸಿ ಅಥವಾ ಕಳೆದು ಮಾಡಿದಾಗ ನಮ್ಗೆ -4 ಸಿಗೋ ಸಾಧ್ಯತೆ ಇದೆ. ಗುಣಲಬ್ಧವೂ ಕೂಡ ಸಿಗತ್ತೆ, ಹಾಗೆ ಮೊತ್ತ ಕೂಡ ನಮ್ಗೆ ಬೇಕಾದ ಸಂಖ್ಯೆ ಸಿಗ್ತಾ ಇರೋದಕ್ಕೆ ಇದು ಸರಿಯಾದಂತಹ ಆಯ್ಕೆ. ಆದ್ರೆ ಇಲ್ಲಿ -12 ಬೇಕು, ಹಾಗೆ -4 ಬೇಕು. ಅಂದ್ರೆ ಈ 2 ಸಂಖ್ಯೆಗಳಲ್ಲಿ ಯಾವುದೋ ಒಂದು ಪ್ಲಸ್ ಅನ್ನ ಹೊಂದಿರತ್ತೆ, ಇನ್ನೊಂದು ಮೈನಸ್ ಚಿಹ್ನೆಯನ್ನ ಹೊಂದಿರತ್ತೆ. ಸೊ ಇಲ್ಲಿ ನಮ್ಗೆ -4 ಬೇಕಾಗಿರೋದ್ರಿಂದ ನಾವು 6ರ ಹಿಂದೆ ಮೈನಸ್ ಅನ್ನ ಕೊಟ್ಟು 2ರ ಹಿಂದೆ ಪ್ಲಸ್ ಅನ್ನ ಹಾಕಿದ್ರೆ ದೊಡ್ಡ ಸಂಖ್ಯೆಯ ಹಿಂದೆ ಇರುವಂತಹ ಚಿಹ್ನೆ ಕ್ಯಾರಿ ಆಗತ್ತೆ. ಸೊ -4 ಸಿಗತ್ತೆ. ಅದೇ ರೀತಿಯಲ್ಲಿ ಇಲ್ಲಿ +2 -6ರ ಗುಣಲಬ್ಧ -12 ಸಿಗೋದಕ್ಕೆ 6ರ ಹಿಂದೆ ಮೈನಸ್ ಚಿಹ್ನೆಯನ್ನ ಹಾಕಬೇಕು. ಸೊ ಈಗ ನಮ್ಮ ಮಧ್ಯಪದ ವಿಭಜನೆ ಮಾಡಿ ನಮ್ಗೆ ಸಿಕ್ಕಿರುವಂತಹ ಸಂಖ್ಯೆಗಳು 2 ಮತ್ತೆ 6. ಈಗ ಇಲ್ಲಿ ಮಧ್ಯಪದ ವಿಭಜನೆಯನ್ನ ಮಾಡಿ ಬರ್ಕೊಂಡ್ರೆ 4x² ಮೈನಸ್ +2x -6x -3. ಸೊ ಇಲ್ಲಿ 2 ಮತ್ತೆ x ಸಾಮಾನ್ಯವಾಗಿರೋದ್ರಿಂದ ಅದನ್ನ ಹೊರಗಡೆ ತಗೊಂಡ್ರೆ ಒಳಗಡೆಗೆ 2x + 1 ಉಳ್ಕೊಳ್ಳುತ್ತೆ. ಅದೇ ರೀತಿ ಇಲ್ಲಿ ಈ 2 ಸಂಖ್ಯೆಗಳಲ್ಲಿ ಈ 2 ಪದದಲ್ಲಿ ನಮಗೆ 3 ಸಾಮಾನ್ಯವಾಗಿರೋದ್ರಿಂದ -3 ಆಚೆ ತೆಗೆದಾಗ 2x + 1 ಒಳಗಡೆಗೆ ಉಳ್ಕೊಳ್ಳುತ್ತೆ. ಸೊ 2x -3 ಒಂದು ಬ್ರಾಕೆಟ್ ಅಲ್ಲಾದ್ರೆ 2x + 1 ಇನ್ನೊಂದು ಬ್ರಾಕೆಟ್ ಅಲ್ಲಿ. ಈಗ x ಬೆಲೆಯನ್ನ ನಾವು ಈ 2 ಸಮೀಕರಣದಿಂದ x ಬೆಲೆಯನ್ನ ನಾವು ತಗೊಳ್ತಾ ಹೋದ್ರೆ ಇದೆಲ್ಲದೂ 0ಗೆ ಸಮವಾಗಿರುತ್ತೆ. ಹಾಗಾಗಿ x ನ ಬೆಲೆಯನ್ನು ನಾವು ನೋಡ್ತಾ ಹೋದ್ರೆ +3/2 ಈ ಸಮೀಕರಣದಿಂದ ಸಿಗೋ ಬೆಲೆ ಆದ್ರೆ ಈ ಸಮೀಕರಣದಿಂದ ನಮಗೆ x ಬೆಲೆ -1/2 ಅಂತ ಸಿಗತ್ತೆ. ಸೊ ಇವೆರಡು ಈ ಒಂದು ಬಹುಪದೋಕ್ತಿಯ ಶೂನ್ಯತೆಗಳಾಗಿರುತ್ತೆ.